ಗಂಧದಪುರ ಎಂಬ ಸುಂದರ ಹಳ್ಳಿಯಲ್ಲಿ ಒಂದು ವಿಚಿತ್ರ ಸಮಸ್ಯೆ ಎದುರಾಗಿತ್ತು. ಹಳ್ಳಿಯ ಪಕ್ಕದ ಬೆಟ್ಟದ ಮೇಲೆ ಒಂದು ಹಳೆಯ ಕೋಟೆ ಇತ್ತು. ಆ ಕೋಟೆಯ ಒಳಗಿಂದ ಪ್ರತಿ ರಾತ್ರಿ ವಿಚಿತ್ರವಾದ ಅಳುವ ಧ್ವನಿ ಕೇಳಿಸುತ್ತಿತ್ತು. ಯಾರೂ ಅಲ್ಲಿಗೆ ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಹಳ್ಳಿಯ ಹಿರಿಯರು ಹೇಳಿದರು, ಯಾರು ಆ ಕೋಟೆಯ ರಹಸ್ಯವನ್ನು ಕಂಡು ಹಿಡಿಯುತ್ತಾರೋ ಅವರಿಗೆ ಹಳ್ಳಿಯ ರಕ್ಷಕ ಎಂಬ ಗೌರವ ಸಿಗುತ್ತದೆ. ಆರ್ಯನ್ಗೆ ಅಲ್ಲಿಗೆ ಹೋಗಬೇಕೆಂಬ ಆಸೆಯಿತ್ತು. ಆದರೆ ಅವನಿಗೆ ತನ್ನ ಶಕ್ತಿಯ ಬಗ್ಗೆ ಅನುಮಾನವಿತ್ತು. ಅವನು ತನ್ನ ಗುರುಗಳ ಬಳಿ ಹೋದನು. ಗುರುಗಳೇ, ನನಗೆ ಆ ಕೋಟೆಗೆ ಹೋಗಬೇಕು ಎಂಬ ಆಸೆಯಿದೆ. ಆದರೆ ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ. ನಾನು ಅಲ್ಲಿಗೆ ಹೋಗಲು ಸಾಧ್ಯವೇ? ಆರ್ಯನ್ ಕನ್ನಡಿಯನ್ನು ಹಿಡಿದು ಬೆಟ್ಟದ ಕಡೆಗೆ ಹೆಜ್ಜೆ ಹಾಕಿದನು. ದಟ್ಟವಾದ ಕಾಡು, ಈ ಮಾಯಾವಿ ಗೂಬೆಗಳ ಕನ್ನಡಿಯನ್ನು ಆರ್ಭಟ ನಿನ್ನ ಜೊತೆ ಮತ್ತು ತೆಗೆದುಕೊಂಡು ತಣ್ಣನೆಯ ಹೋಗು. ಗಾಳಿ ಇದು ನಿನಗೆ ದಾರಿ ಅವನನ್ನು ತೋರಿಸುತ್ತದೆ. ಸ್ವಾಗತಿಸಿದವು. ಕೋಟೆಯ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಒಳಗೆ ಹೋದಂತೆಲ್ಲ ಗಾಳಿ ಜೋರಾಗಿ ಬೀಸತೊಡಗಿತು. ಕೋಟೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಹಾಲಿತ್ತು. ಅಲ್ಲಿ ಕತ್ತಲೆ ಆವರಿಸಿತ್ತು. ಇದ್ದಕ್ಕಿದ್ದಂತೆ ಒಂದು ಗಂಭೀರವಾದ ಧ್ವನಿ ಕೇಳಿಸಿತು. ಆರ್ಯನ್, ನೀನು ಇಲ್ಲಿಗೆ ಯಾಕೆ ಬಂದೆ? ನಿನಗೆ ಧೈರ್ಯವೇ ಇಲ್ಲ. ನೀನು ಕೇವಲ ಒಬ್ಬ ಸಾಮಾನ್ಯ ಹುಡುಗ. ಓಡಿ ಹೋಗು ಇಲ್ಲಿಂದ. ನಾನು ಹಳ್ಳಿಯ ಜನರಿಗಾಗಿ ಬಂದಿದ್ದೇನೆ. ನೀನು ಯಾರು? ಯಾಕೆ ಅಳುತ್ತಿದ್ದೀಯಾ? ಆ ಧ್ವನಿ ಜೋರಾಗಿ ನಗತೊಡಗಿತು. ಆರ್ಯನ್ ಹೆದರಿ ಓಡಲು ಹೋಗುವಾಗ ಅವನ ಕೈಯಲ್ಲಿದ್ದ ಮಾಯಾವಿ ಕನ್ನಡಿ ಕೆಳಗೆ ಬಿದ್ದಿತು. ಅವನು ಅದನ್ನು ಎತ್ತಿ ಕತ್ತಲೆಯಲ್ಲಿ ಆ ಧ್ವನಿ ಬರುತ್ತಿದ್ದ ಕಡೆಗೆ ಹಿಡಿದನು. ಕನ್ನಡಿಯಲ್ಲಿ ಅವನದೇ ಪ್ರತಿಬಿಂಬ ಕಾಣಿಸಿತು. ಆದರೆ ಅದು ಸಾಮಾನ್ಯ ಪ್ರತಿಬಿಂಬವಾಗಿರಲಿಲ್ಲ. ಕನ್ನಡಿಯೊಳಗಿನ ಆರ್ಯನ್ ಬಹಳ ಧೈರ್ಯಶಾಲಿಯಾಗಿ ತೇಜಸ್ಸಿನಿಂದ ಕಾಣುತ್ತಿದ್ದನು. ಕನ್ನಡಿಯು ಮಾತನಾಡತೊಡಗಿತು. ಆರ್ಯನ್, ಎದುರಿಗಿರುವ ಭೂತ ಬೇರಾರೂ ಅಲ್ಲ, ಅದು ನಿನ್ನ ಭಯ. ನೀನು ಹೆದರಿದಷ್ಟು ಅದು ಬೆಳೆಯುತ್ತದೆ. ನೀನು ಧೈರ್ಯದಿಂದ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಆರ್ಯನ್ಗೆ ಸತ್ಯದ ಅರಿವಾಯಿತು. ಅವನು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿದನು. ನಾನು ಹೆದರುವುದಿಲ್ಲ ಎಂದು ಜೋರಾಗಿ ಕೂಗಿದನು. ತಕ್ಷಣವೇ ಕೋಟೆಯಲ್ಲಿದ್ದ ಕತ್ತಲೆ ಮಾಯವಾಯಿತು. ಅಲ್ಲಿ ಯಾವುದೇ ಭೂತವಿರಲಿಲ್ಲ. ಕೇವಲ ಒಂದು ಹಳೆಯ ಕಿಟಕಿ ಗಾಳಿಗೆ ಬಡಿದುಕೊಳ್ಳುತ್ತಾ ಅಳುವಂತಹ ಶಬ್ದ ಮಾಡುತ್ತಿತ್ತು. ಆ ಕಿಟಕಿಯ ಪಕ್ಕದಲ್ಲಿ ಬೆಲೆಬಾಳುವ ಹಳೆಯ ಗ್ರಂಥಗಳು ಮತ್ತು ನಾಣ್ಯಗಳಿದ್ದವು. ಆ ಕಿಟಕಿ ಸರಿಯಾಗಿ ಮುಚ್ಚದ ಕಾರಣ ಹಳ್ಳಿಯ ಜನರಿಗೆ ಅದು ಭೂತದಂತೆ ಕೇಳಿಸುತ್ತಿತ್ತು. ಇಷ್ಟೇನಾ? ಈ ಸಣ್ಣ ವಿಷಯಕ್ಕೆ ಹಳ್ಳಿಯವರೆಲ್ಲ ಹೆದರುತ್ತಿದ್ದರಾ? ನಿಜವಾದ ಭೂತ ನಮ್ಮ ಮನಸ್ಸಿನಲ್ಲೇ ಇತ್ತು. ಆರ್ಯನ್ ಆ ಗ್ರಂಥಗಳನ್ನು ಹಿಡಿದು ಹಳ್ಳಿಗೆ ಮರಳಿದನು. ಹಳ್ಳಿಯ ಜನರೆಲ್ಲ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಅವನು ಕೇವಲ ಕೋಟೆಯ ರಹಸ್ಯವನ್ನಲ್ಲ, ತನ್ನನ್ನು ತಾನು ಗೆದ್ದಿದ್ದನು.